ನಮಸ್ತೆ ಚಿಂತಾಮಣಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕ ಸ್ಥಾನಕ್ಕೆ ಅಸಿಂಧುಗೊಳಿಸಿ ಹೈಕೋರ್ಟ್ ನೀಡಿದ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಚೇಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಸ್.ಎನ್. ಸುಬ್ಬಾರೆಡ್ಡಿ ಅಭಿಮಾನಿಗಳಿಂದ ಸುಬ್ಬಾರೆಡ್ಡಿ ಭಾವಚಿತ್ರಕ್ಕೆ ಹಾಲಾಭಿಷೇಕ ಸಲ್ಲಿಸಿ ಹಾಗೂ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಮಾಡಿದರು. मगर क्लैरिटी जयकार लाइन एस.एन. सुब्बारेड्डी के एस.एन. सुब्बारेड्डी के कांग्रेस पार्टी के कांग्रेस पार्टी के कांग्रेस पार्टी के एस.एन. सुब्बारेड्डी के ಸಿದ್ದರಾಮಯ್ಯ ಕೆ ಡಿ.ಕೆ. ಶಿವಕುಮಾರ್ ಗೆ ಮತ್ತೆ ಶಾಸಕರಾಗಿ ಬಂದ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಕೋರ್ಟಲ್ಲಿ ನ್ಯಾಯ ಸಿಕ್ಕಿದಂತ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಹೈಕೋರ್ಟ್ ಆಗಿದ್ದು ಸುಪ್ರೀಂ ಕೋರ್ಟ್ ನ್ಯಾಯ ಸಿಕ್ಕ ಸುಬ್ಬಾರೆಡ್ಡಿ ಅವರಿಗೆ ಶಾಸಕರಾಗಿ ಮತ್ತೆ ಆಯ್ಕೆಯಾದ ಸುಬ್ಬಾರೆಡ್ಡಿ ಅವರಿಗೆ ಸುಬ್ಬಾರೆಡ್ಡಿಯವರಿಗೆ ಈ ಕ್ಷೇತ್ರದ ಜನರ ಮೊಟ್ಟ ಮೊದಲಿಗೆ ಹೆಣ್ಣು ಮಕ್ಕಳ ಆಶೀರ್ವಾದ ಇದೆ ಅವರಿಗೆ. ಮತ್ತು ಈ ಬಾರಿ ಕೂಡ ಜನರ ಯಾರು ಓಟ್ ಹಾಕ್ತಾರೋ ಅವರು ದೇವ್ರ ಸಮಾನ. ದೇವರು ಯಾವ ಥರ ತೀರ್ಪು ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಕೂಡ ಅದೇ ತೀರ್ಪು ಸುಬ್ಬಾರೆಡ್ಡಿ ಅವರಿಗೆ ಅವ್ರ ಪರವಾಗಿ ಬಂದಿದೆ. ಇನ್ನು ಮುಂದೆ ಏನಾದರೂ ಅವರು ಕಷ್ಟ ನಷ್ಟಗಳು ಏನಾದಿದ್ದರೆ ಎಲ್ಲ ಅದಕ್ಕೆ ಏನೂ ಕೇರ್ ಮಾಡಲ್ಲ. ಯಾಕಂದರೆ ಅವರು ಅಷ್ಟು ಕೆಟ್ಟವಾಗಿ ಯಾವ ಥರ ನಡ್ಕೊಂಡೇ ಇಲ್ಲ. ಅವ್ರ ಮನಸ್ಸಿಗೆ ನೋವಾಗಿದೆ ಸ್ವಲ್ಪ. ಹಾಗಾದರೆ ಇವತ್ತು ತುಂಬ ಖುಷಿಯಿಂದ ಬೆಳಗ್ಗೆ ಫೋನ್ ಮಾಡಿದ್ರು, ಖುಷಿಯಿಂದ ಸ್ಟೇ ಆಗುತ್ತೆ ಕಟ್ಟಿಲ್ಲ ಅವರು, ಏನು ಯೋಚನೆ ಮಾಡಬೇಡ ಅಂತ ಹೇಳಿದರು. ಆ ದೇವರ ಆಶೀರ್ವಾದದಿಂದ ಅವರು ಮತ್ತೆ ಅವಕಾಶ ಭಗವಂತ ಕೊಟ್ಟಿದ್ದಾರೆ. ಹೀಗೆ ಅವರು ಈ ಕ್ಷೇತ್ರದ ಜನದ ಎಲ್ಲರೂ ಕೂಡ ದೇವ್ರ ಸಮಾನ, ದೇವರ ಆಶೀರ್ವಾದ ಯಾವತ್ತು ಇರುತ್ತಂತ ಮತ್ತೊಂದು ಸಾರಿ ಶಾಸಕರಾಗಿದ್ದಾರೆ. ಅವ್ರಿಗೆಲ್ಲರೂ ಈ ಬಾಗೇಪಲ್ಲಿ ಯಾವತ್ತು ಕೂಡ ಈ ಜನರ ಪರವಾಗಿರ್ತಂಥ ಶಾಸಕರು ಚಿರಸ್ಥಾಯಿಯಾಗಲು ಅವ್ರ ಜೀವ ಇರುವವರೆಗೂ ಬೇರೆಯವ್ರಿಗೆ ಅವಕಾಶ ಕೊಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾವಾಗಲೂ ಅವ್ರು ಸುಖವಾಗಿ ಇರಬೇಕಂತ ಈ ಎರಡು ಮಾತನ್ನು ಮಾತಾಡೋ ಅವಕಾಶ ಈ ದಿನ ಚೇಳೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣನವರ ಅಭಿಮಾನಿಗಳಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸುತ್ತಾ, ಈ ದಿನ ನಾವೆಲ್ಲರೂ ಸೇರಿರುವ ಶುಭ ಸಂತೋಷ ಸುದ್ದಿ ಏನು ಅಂದರೆ, ಮೊನ್ನೆ ಹೈಕೋರ್ಟಲ್ಲಿ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣನವರಿಗೆ ಒಂದು ಹಿನ್ನಡೆ ಆಗಿತ್ತು. ಆದರೆ ನಮ್ಮ ಜನಪ್ರಿಯ ನಾಯಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣನವರಿಗೆ ಈ ದಿನ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ. ಅನೇಕರು ಕೆಲವು ವಿರೋಧಿಗಳಿಗೆ ಈ ದಿನ ತಕ್ಕ ಪಾಠ ಸುಪ್ರೀಂ ಕೋರ್ಟು ನೀಡಿದೆ. ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅಣ್ಣನವರ ಬಗ್ಗೆ ಎಷ್ಟೇ ನೀವು ಅಪಪ್ರಚಾರ ಮಾಡಿದರೂ ಅವರು ಮಾಡಿರುವ ಕಾರ್ಯಗಳು ಮತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿರುವ ಜನತೆ ಅವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ಅವರಿಗೆ ಕೋರ್ಟು ನ್ಯಾಯಸ್ಥಾನವೂ ಕೂಡ ಅವರನ್ನು ಕೈ ಬಿಡದೆ ಈ ದಿನ ಮತ್ತೆ ಅವರನ್ನು ಅವರ ಅಸಿಂಧು ಇದಕ್ಕೆ ಸ್ಟೇ ನೀಡಿ ಮತ್ತೆ ಅವರಿಗೆ ಜಯ ಸಿಕ್ಕಿದೆ. ಮತ್ತು ದೊಡ್ಡ ಮಟ್ಟದಲ್ಲಿ ಬಂದಿರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ಎಸ್.ಎನ್. ಸುಬ್ಬಾರೆಡ್ಡಿ ಅಭಿಮಾನಿಗಳಿಗೂ ನಮಸ್ಕರಿಸುತ್ತಾ ಜೈ ಹಿಂದ್, ಜೈ ಸುಬ್ಬಾರೆಡ್ಡಿ ಅನ್ನ. 2 ದಿವಸದ ಮುಗಿದ ಮೇಲೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ 12 ಕಾಲ್ಗೆ ಸಿಂಧು ಅಂತ ಅನೌನ್ಸ್ ಆಗಿರುತ್ತದೆ. ಅದರ ವಿಚಾರದಲ್ಲಿ ಎಲ್ಲ ಸೇರಿರುವ ಎಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಟ್ಟಾಳುಗಳು
ಏನು ಆವತ್ತು ಕೋರ್ಟ್ಗೆ ತಲೆಬಾಗಿರ್ತೀವಿ ನಾವು, ಇವತ್ತು ಕೋರ್ಟ್ ಅದಕ್ಕೆ ತಲೆಬಾಗಿದ್ದೇವೆ. ಕೋರ್ಟ್ ಆದೇಶದ ಮೇರೆಗೆ ಏನು ಯಾವ ಟೈಮ್ಗೆ ಏನಾಗುತ್ತೋ ಗೊತ್ತಾಗಲ್ಲ. ಆ ಕೋರ್ಟ್ ಆದೇಶದಂತೆ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಇವತ್ತು ಸುಬ್ಬಾರೆಡ್ಡಿ ಅವರ ಒಂದು ಇದನ್ನು ಇವತ್ತು ಫೋಟೋ ಅವರ ಬ್ಯಾನರ್ ಕಟ್ಟಿ ಅವರು ಹಾಲಾಭಿಷೇಕ ಮಾಡಿ ಇವತ್ತು ಎಲ್ಲರ ಮುಖಾಂತರ ಅವ್ರಿಗೊಂದು ಜಯ ಸಿಕ್ಕ ಕಾರಣ ನಾವೆಲ್ಲ ಸಂತೋಷದ ಈ ಕಾರ್ಯಕ್ರಮ ನಡೆಸ್ತಾ ಇರುತ್ತೇವೆ. ಇದೊಂದು ಕಾರ್ಯಕ್ರಮ ಮಾಡೋದು ಉದ್ದೇಶ ಏನಂದರೆ, ಇದೇನು ಎಲೆಕ್ಷನ್ ಬಂತು ಅಂತ ಎಲ್ಲ ಅನೌನ್ಸ್ ಮಾಡಿದ್ರು. ಎಲೆಕ್ಷನ್ ಬಂತು ಅಂತ, ಎಲ್ಲಿ ಎಲೆಕ್ಷನ್ ಬಂತು ಸ್ವಾಮಿ, ಎಲ್ಲಿ ಬಂತು, ಯಾವಾಗ ಬಂತು, ಒಂದು ಡೇಟ್ ಕೊಡ್ತೀರಾ ಯಾವಾಗ ಎಲೆಕ್ಷನ್ ಅಂತ? ಏನು ಎಲೆಕ್ಷನ್ ಅಂದರೆ ತಮಾಷೆ ಅಂದ್ಕೊಂಡ್ರ? ಕೋರ್ಟ್ ಆದೇಶದ ಮೇರೆಗೆ ಕೋರ್ಟ್ ಆದೇಶ ಏನಾಗುತ್ತೋ ಅದು ಎಲ್ಲರೂ ನೀವೆಲ್ಲ ನಾವು ಎಲ್ಲರೂ ತಲೆ ಬಾಗಿಸಲೇಬೇಕು. ಏನು ಅಲ್ಲೇ ಕಾರ್ಯಕರ್ತರಿಗೆಲ್ಲ ಅವತ್ತೆಲ್ಲ ಹೇಳಿದ್ರಲ್ಲ ಅದು ಎಲೆಕ್ಷನ್ ಬಂತು ಅಂತ. ಇಲ್ಲೇನು ಸುಬ್ಬಾರೆಡ್ಡಿ ಕಡೆಯವರು ಕಾಂಗ್ರೆಸ್ ಕಡೆಯವರೇನೋ ಸುಮ್ಮನೆ ಕೂತಿದ್ದಾರೆ. ಎಲೆಕ್ಷನ್ ಬಂದರೆ ನಾವೇನು ಕೈ ಕಟ್ಕೊಂಡಿದ್ದೀವ? ಈ ಮಾತುಗಳು ಕೋರ್ಟ್ ಆದೇಶದ ಮೇಲೆ ಕೋರ್ಟ್ ಏನು ಆದೇಶ ಬರುತ್ತೆ ಅದರ ಪ್ರಕಾರ ನಡ್ಕೋಬೇಕು ನೀವು ನಾವೆಲ್ಲ. ಕೋರ್ಟ್ ಆದೇಶದ ಮುಖಾಂತರ ಇವತ್ತು ಸುಬ್ಬಾರೆಡ್ಡಿ ಅವರಿಗೆ ಒಂದು ಜಯ ಸಿಕ್ಕಿದೆ. ಈ ಜಯ ಅಭೂತಪೂರ್ವ ಜಯ. ಇನ್ನೇನು ಮತ್ತೆ 6 ತಿಂಗಳು ಟೈಮ್ ಕೊಟ್ಟಿದೆ. ಅದರ ತನಕ ಸುಬ್ಬಾರೆಡ್ಡಿ ಕೋರ್ಟು ಅದೇ ಇದರ ಪ್ರಕಾರ ಎಲ್ಲ ಶಾಸಕರಾಗೆ ಕಂಟಿನ್ಯೂ ಆಯ್ತಾರೆ. ಇದಕ್ಕೆ ಬಾಗೇಪಲ್ಲಿ ಅನಾಥ ಆಗಿಬಿಡ್ತು, ಪಂಚಾಯಿತಿ ಇಲ್ಲ, ಅದಿಲ್ಲ, TPS ಇಲ್ಲ, ZP ಇಲ್ಲ, ಶಾಸಕರಿಲ್ಲ ಅಂತ ಏನು 12 ದಿವಸ ಕೋರ್ಟ್ ಆದೇಶದ ಮೇರೆಗೆ ಅಸಿಂಧು ಆಗಿತ್ತು. ಇವತ್ತೇನು ಯಾರೋ ಇಲ್ವಾ ಜನಪ್ರತಿನಿಧಿ ಇಲ್ವಾ? ಇದೆಲ್ಲ ಈ ನಡುವೆ ಎಲ್ಲ ಮಾತಾಡಿದ್ರು. ಇದೆಲ್ಲ ಮಾತಾಡೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಇನ್ನು ಮುಂದೆ ಶಾಸಕರು ಏನೋ ಸ್ವಲ್ಪ ಕೋರ್ಟ್ ಆದೇಶದ ಮೇರೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದು, ಇನ್ನು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಅವರು ಕಟ್ಟಿರೋ ಕೋಟೆ 15 ವರ್ಷಗಳ ಸತತವಾಗಿ MLA ಗೆದ್ದು ಅವರು ಇರುವ ಕೋಟೆಯನ್ನು ಬಲಿಷ್ಠಪಡಿಸ್ಕೊಳ್ತಾರೆ ಅಂತ ನಿಮ್ಮ ಮುಂದೆ ನಾವು ಹೇಳುತ್ತಾ, ಅವರು ಇನ್ನೊಂದಷ್ಟು ಜನಪ್ರಿಯ ಕಾರ್ಯಗಳು ಮಾಡಲಿ, ಜನರ ಆಶ್ವಾಸನೆ ತಗೊಳ್ಳಿ. ಮುಂದಿನ ದಿನಗಳಲ್ಲಿ ಮತ್ತೆ ಅವರು ಶಾಸಕರಾಗಿ ಬರಲಿ, ಸಚಿವರಾಗಿ ಬರಲಿ. ಏನೋ ಸ್ವಲ್ಪ ಬಾಗೇಪಲ್ಲಿಗೆ ದೋಷ ಇತ್ತೇನೋ, ಮೊನ್ನೆ ಹೋಯ್ತು ಅಂದ್ಕೊಂಡು ಮತ್ತೆ ಶಾಸಕರಾಗಿ ಬಂದಿದ್ದಾರೆ. ಅವ್ರಿಗೊಂದು ಸಚಿವರ ಅವಕಾಶ, ಕರ್ನಾಟಕ ಸರ್ಕಾರದ ಸಚಿವರ ಅವಕಾಶ ಸಿಗಲಿ ಅಂತ ನಿಮ್ಮೆಲ್ಲರ ಮುಂದೆ ನಾವೆಲ್ಲ ಬಯಸುತ್ತಾ ಈ 4 ಮಾತುಗಳಾಡಲು ನಮ್ಗೆ ಅವಕಾಶ ನಮಗೆಲ್ಲರಿಗೂ ನಮಸ್ಕಾರ.